ಅಪರೂಪದ ಅದ್ಭುತವಾದ ಗ್ರಹಗಳ ಜೋಡಣೆಯು ಕುಂಭಮೇಳಕ್ಕೆ ಸಾಕ್ಷಿಯಾಗುತ್ತೆ. ಇದು 144 ವರ್ಷಗಳಿಗೊಮ್ಮೆ ಆಚರಿಸುವಂತಹ ಮಹಾ ಕುಂಭಮೇಳ. ಮೊದಲನೆಯದಾಗಿ ಕುಂಭಮೇಳ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. 12 ವರ್ಷಗಳಿಗೊಮ್ಮೆ ಮಹಾ ಕುಂಭಮೇಳ ಹಾಗೆ 6 ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳ ನಡೆಯುತ್ತೆ. 12 ವರ್ಷಗಳಿಗೊಮ್ಮೆ ಮಾತ್ರ ಯಾಕೆ ಕುಂಭಮೇಳ ನಡೆಯುತ್ತೆ ಅಂದ್ರೆ ಗುರುಗ್ರಹವು ಸೂರ್ಯನನ್ನ ಸುತ್ತಲಿಕ್ಕೆ ತಗೊಳ್ಳುವಂತಹ ಸಮಯ 11.86 ವರ್ಷಗಳು. ಇದನ್ನ ನಾವು 12 ಅಂತ ರೌಂಡ್ ಆಫ್ ಮಾಡಿದ್ದೀವಿ. ನಂತರ ಆ ವ್ಯತ್ಯಾಸವು ಶತಮಾನಕ್ಕೊಮ್ಮೆ ಅಡ್ಜಸ್ಟ್ ಆಗುತ್ತೆ, ಅಂದ್ರೆ ಲೀಪ್ ಇಯರ್ ಅಂತೀವಲ್ಲ ಹಾಗೆ. ಭೂಮಿ, ಸೂರ್ಯ, ಚಂದ್ರ, ಗುರು ಒಂದೇ ಸಾಲಲ್ಲಿ ಬಂದು ನಿಂತಿರುವಂತಹ ಅಪರೂಪದ ಶುಭ ಗಳಿಗೆ ಇದು. ಸೈಂಟಿಫಿಕ್ ಆಗಿ ನೋಡಿದ್ರೆ ಇಂತಹ ಗ್ರಹಗಳ ಜೋಡಣೆಯು ಭೂಮಿಯ ಶಕ್ತಿಯನ್ನ ಹೆಚ್ಚಿಸುತ್ತೆ, ಅದರಲ್ಲೂ ಹೆಚ್ಚಾಗಿ ತೀರ್ಥಕ್ಷೇತ್ರಗಳಲ್ಲಿ. ಇನ್ನ ಪ್ರತಿ 12 ವರ್ಷಗಳಿಗೊಮ್ಮೆ ಇಂತಹ ಗ್ರಹಗಳ ಜೋಡಣೆಯಿಂದ ಕುಂಭಮೇಳ, ಮಹಾಕುಂಭಮೇಳ ನಡೆಯುತ್ತೆ. ಆದರೆ ಇದನ್ನ ಆಚರಿಸುವಂತಹ 4 ಕ್ಷೇತ್ರಗಳಲ್ಲಿ ಆಯಾ ಕ್ಷೇತ್ರಗಳ ಖಗೋಳಶಾಸ್ತ್ರೀಯ ಬದಲಾವಣೆಗಳಿಂದ ಕುಂಭಮೇಳ ದಿನ ನಿಗದಿಯಾಗುತ್ತೆ. ಇದೀಗ ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ನಡೀತಾ ಇದೆ.